ಆಲೂರು ತಾಲೂಕಿನ ಕಸಬಾ ಹೋಬಳಿ ಬೈರಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರತಕ್ಕಂತ ಬೈರಾಪುರ ಗ್ರಾಮದ ಬೆತಸ್ತಾ ಶಾಲಾ ವಿದ್ಯಾರ್ಥಿ ಸುಮೇಧಾ ಮೌರ್ಯ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ರಾಜ್ಯಕ್ಕೆ ತೃತೀಯ ಸ್ಥಾನ ಹಾಗೂ ಹಾಸನ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಗಳಿಸುವ ಮೂಲಕ ಆಲೂರು ತಾಲೂಕಿಗೆ ಹಾಗೂ ಜಿಲ್ಲೆಗೆ ಕೀರ್ತಿಯನ್ನು ತಂದಿದ್ದಾನೆ. 625ಕ್ಕೆ 623 ಅಂಕ ಗಳಿಸಿ ಗಮನ ಸೆಳೆದ ಗ್ರಾಮೀಣ ಪ್ರತಿಭೆ. ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶ ಪ್ರಕಟವಾಗಿದ್ದು, ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಭಾಸವಳ್ಳಿ ಗ್ರಾಮದ ಸುಮೇಧಾ ಮೌರ್ಯ ಎಂಬ ವಿದ್ಯಾರ್ಥಿ ಬೆತೆಸ್ತಾ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡಿ 625ಕ್ಕೆ 623 ಅಂಕ ಗಳಿಸುವ ಮೂಲಕ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಐಎಎಸ್ ಅಧಿಕಾರಿಯಾಗುವ ಕನಸು ಕಟ್ಟಿಕೊಂಡಿರುವ ಸುಮೇಧಾ ಮೌರ್ಯ ತಮ್ಮ ಎಸ್ಎಸ್ಎಲ್ಸಿ ಫಲಿತಾಂಶ ನೋಡಿ ಸಂಭ್ರಮದಲ್ಲಿದ್ದಾರೆ. ಜಿಲ್ಲೆಗೆ ಪ್ರಥಮ ಸ್ಥಾನ ಬಂದ ಖುಷಿಯಲ್ಲೇ ಪ್ರತಿಕ್ರಿಯಿಸಿರುವ ಸುಮೇಧಾ, ನನಗಿಂತ ನನ್ನ ಟೀಚರ್ಸ್ ಹಾಗೂ ತಂದೆ ತಾಯಿಗೆ ಹೆಚ್ಚಿನ ಸಂತೋಷವಾಗಿದೆ. ಮುಂದೆ ಪಿಯುಸಿಯಲ್ಲಿ ಸೈನ್ಸ್ ವಿಭಾಗದಲ್ಲಿ ವ್ಯಾಸಂಗ ಮಾಡಿ ಐಎಎಸ್ ಅಧಿಕಾರಿ ಆಗಬೇಕೆನ್ನುವ ಕನಸಿದೆ. ನನಗೆ ಒಬ್ಬಳು ಅಕ್ಕ ಇದ್ದು, ಅವಳು ಕೂಡ ವಿಜ್ಞಾನ ವಿಭಾಗದಲ್ಲಿ ಹಾಸನದಲ್ಲಿ ಓದುತ್ತಿರುವುದಾಗಿ ತಿಳಿಸಿ ತಂದೆ ಶಿವಣ್ಣ ಹಾಗೂ ತಾಯಿ ಜಯಂತಿ ಎಂದು ಹೆಮ್ಮೆಯಿಂದ ಹೇಳಿಕೊಂಡರು. ನಾನು ಬೆತೆಸ್ತಾ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ 10th ಸ್ಟಡಿ ಕೆರಿಯರ್ನ ಇವಾಗಿನ್ನು ಮುಗಿಸಿದ್ದೀನಿ. SSLC ರಿಸಲ್ಟ್ ಕೂಡ ಬಂತು. ಔಟ್ ಆಫ್ 625 623 ಬಂದಿದೆ. ಇದರಿಂದ ತುಂಬಾ ಖುಷಿ ಆಗ್ತಾ ಇದೆ. ಇದಕ್ಕೆಲ್ಲ ಮೈನ್ ರೀಸನ್ ಅಂತ ಬಂದಾಗ ನಮ್ಮ ಪೇರೆಂಟ್ಸ್ ಆಗಿರ್ಬೋದು, ನಮ್ಮ ಫ್ಯಾಮಿಲಿ ಆಗಿರ್ಬೋದು, ನಮ್ಮ ಟೀಚರ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಮೈನ್ ರೀಸನ್ ನಮ್ಮ ಅಪ್ಪ ಅಮ್ಮ ಮತ್ತೆ ನಮ್ಮ ಫ್ಯಾಮಿಲಿ ಮೆಂಬರ್ಸು ಮತ್ತೆ ಟೀಚರ್ಸು. ನನ್ನ ಇನ್ಸ್ಪಿರೇಷನ್ ಅಂತ ಬಂದಾಗ ನಾನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ನ ನಾನು ತಗೋತೀನಿ. ಯಾಕಂದ್ರೆ ಅವರು ಹೇಳ್ಕೊಟ್ಟಿರುವಂತ ದಾರಿಯಲ್ಲಿ ನಾನು ನಡೀತಾ ಇರೋದು. ಸೊ ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಈ ಒಂದು ಅಚೀವ್ಮೆಂಟ್ ಮಾಡೋ ಒಂದು ಸ್ಥಾನದಲ್ಲಿ ಬಂದು ನಿಂತಿದ್ದೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಡೈಲಿ ರುಟೀನ್ 6 o'clock ಸ್ಟಾರ್ಟ್ ಆಗ್ತಾ ಇದ್ದಿದ್ದು. ಮತ್ತೆ ಅಲ್ಲಿಂದ 7:30 ಬಸ್ ಕ್ಯಾಚ್ ಮಾಡಿ ಇಲ್ಲಿಗೆ 8:30 ಬಂದು ಮತ್ತೆ ಇಲ್ಲಿಂದ ಕ್ಲಾಸಸ್ ಅಟೆಂಡ್ ಮಾಡಿ 6 o'clock ಇಲ್ಲಿಂದ ಹೊರಟು ಮತ್ತೆ ನಾನು ಅಲ್ಲಿ ಮನೆಗೆ ಹೋಗೋದು 7:30 8 o'clock ಆಗೋದು. ವಿದ್ಯಾರ್ಥಿ ಸುಮೇಧಾ ಮೌರ್ಯಗೆ ಶುಭಾಶಯ ಕೋರಿರುವ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣೇಗೌಡ ಅವರು, ಅವರ ಸಾಧನೆ ಬೇರೆಯವರಿಗೂ ಸ್ಫೂರ್ತಿಯಾಗಿದ್ದು ಉಜ್ವಲ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಸಹಕಾರಿಯಾಗಲಿದೆ ಎಂದರು. ಆಲೂರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ 2025-26ನೇ ಸಾಲಿನ 10ನೇ ತರಗತಿಯ ಫಲಿತಾಂಶ ಇದೀಗ ತಾನೇ ಪ್ರಕಟ ಆಗಿದೆ. ನಮ್ಮ ಜಿಲ್ಲೆ ಇಡೀ ರಾಜ್ಯದಲ್ಲಿ 4ನೇ ಸ್ಥಾನ ಪಡೆದು ಹೆಮ್ಮೆ ಅನಿಸ್ತಾ ಇದೆ. ಅದೇ ರೀತಿಯಲ್ಲಿ ನಮ್ಮ ತಾಲೂಕು ಇಡೀ ಜಿಲ್ಲೆಯಲ್ಲಿ 3ನೇ ಸ್ಥಾನ ಪಡೆದು ಉತ್ತಮ ಫಲಿತಾಂಶವನ್ನು ದಾಖಲಿಸಿದೆ. ಸೊ ಈ ಫಲಿತಾಂಶ ದಾಖಲಿಸಲಿಕ್ಕೆ ಕಾರಣಭೂತರಂತಹ ಎಲ್ಲ ಶಾಲೆಗಳ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳ ಮುಖ್ಯೋಪಾಧ್ಯಾಯರು, ಶಿಕ್ಷಕರು, SDMC ಅವರು, ಪೋಷಕರು, ವಿದ್ಯಾರ್ಥಿಗಳು ಹಾಗೂ ಸಹಕರಿಸಿದಂತೆ ಎಲ್ಲ ರಾಜಕೀಯ ನಾಯಕರು ಮತ್ತೆ ಎಲ್ಲ ಜನಪ್ರತಿನಿಧಿಗಳಿಗೆ ಹಾಗೂ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಈ ಮೂಲಕ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮ್ಮ ತಾಲೂಕಿನಲ್ಲಿ ಒಟ್ಟು 36 ಪ್ರೌಢಶಾಲೆಗಳಿತ್ತು. ಈ 36 ಪ್ರೌಢಶಾಲೆಗಳಲ್ಲಿ 26 ಪ್ರೌಢಶಾಲೆಗಳು 100% ಫಲಿತಾಂಶ ದಾಖಲಿಸಿವೆ. ನಾವು ಇವರೆಲ್ಲರನ್ನ ನಮ್ಮ ಎಲ್ಲ ಇಲಾಖೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ಒಟ್ಟು ನಮ್ಮ ತಾಲೂಕಿನಲ್ಲಿ 21 ಸರ್ಕಾರಿ ಪ್ರೌಢಶಾಲೆಗಳಿದೆ. 21 ಸರ್ಕಾರಿ ಪ್ರೌಢಶಾಲೆಗಳಲ್ಲಿ 16 ಸರ್ಕಾರಿ ಪ್ರೌಢಶಾಲೆಗಳು 100% ಫಲಿತಾಂಶ ದಾಖಲು ಮಾಡಿವೆ. 3 ಅನುದಾನಿತ ಪ್ರೌಢಶಾಲೆಯಲ್ಲಿ 1 ಅನುದಾನಿತ ಪ್ರೌಢಶಾಲೆ. ಶಾಲೆಯ ಪ್ರಾಂಶುಪಾಲ ರೀನಾ ಮ್ಯಾಥೇವ್ ಮಾತನಾಡಿ, ಕಳೆದ 2008ರಿಂದ ಇಲ್ಲಿಯವರೆಗೂ ನಮ್ಮ ಶಾಲೆಯಲ್ಲಿ ಅನೇಕ ವಿದ್ಯಾರ್ಥಿಗಳು ವಿಶೇಷವಾದ ಸ್ಥಾನಗಳನ್ನು ಪಡೆದುಕೊಳ್ಳುತ್ತಿದ್ದಾರೆ. ನಮ್ಮ ಶಾಲೆಯಲ್ಲಿ ನುರಿತ ಶಿಕ್ಷಕರ ಬೋಧನೆಯ ಫಲದಿಂದ ವಿದ್ಯಾರ್ಥಿಗಳ ಈ ಸಾಧನೆಗೆ ಸಾಕ್ಷಿಯಾಗಿದ್ದು ನಮ್ಮ ಎಲ್ಲ ಶಾಲಾ ಶಿಕ್ಷಕರಿಗೂ ಹಾಗೂ ಸಿಬ್ಬಂದಿ ವರ್ಗದವರಿಗೂ ಧನ್ಯವಾದಗಳನ್ನು ತಿಳಿಸಿದರು. HM of Vedesa English Medium High School, Bairapura. We are privileged to announce that our student Sumeedha Maurya has secured 623 out of 625 and has become the Hasan topper for the first time in our school history. Since 18 years we are the Alur Taluk toppers, but this time we are privileged to announce that our student Sumeedha Maurya has secured the first place in Hasan district, and we assure everyone that the same. ಇದೇ ಸಂದರ್ಭದಲ್ಲಿ ಶಾಲೆಗೆ ಭೇಟಿ ನೀಡಿದ ಕ್ಷೇತ್ರದ ಶಾಸಕರಾದ ಪತ್ನಿ ಪ್ರತಿಭಾ ಅವರು ಭೇಟಿ ನೀಡಿ ವಿದ್ಯಾರ್ಥಿ ಸುಮೇಧಾ ಮೌರ್ಯ ಅವರಿಗೆ ಶುಭ ಕೋರಿ ಶಾಲೆಯ ಆಡಳಿತ ಮಂಡಳಿ ಒಂದಕ್ಕೆ ಅಭಿನಂದನೆ ಸಲ್ಲಿಸಿದರು.